ಸ್ವಾಗತ ವೀಕ್ಷಕರೇ. ಈ ವಿಡಿಯೋಲಿ ನಾವು ಸೆಂಟಿಮೆಂಟಲ್ ಅನಾಲಿಸಿಸ್ ಮೂವಿ ರಿವ್ಯೂಗಳ ಸಂಬಂಧವಾಗಿ ಆ ಮೂವಿ ರಿವ್ಯೂಯ ಸೆಂಟಿಮೆಂಟ್ ಏನಿದೆ ಅಂತ ತಿಳಿಯುವ. ಇದು ಒಂದು ಕೇಸ್ ಸ್ಟಡಿ. ಸೊ ಈ ಟೆಕ್ಸ್ಟ್ ಬ್ಲಾಬ್ ಅಂತ ಲೈಬ್ರರಿಯಿಂದ ಒಂದು ನಾವು ಕೋಡ್ ಬರ್ದಿ ಚಲನಚಿತ್ರ ರಿವ್ಯೂಗಳನ್ನ ಭಾವವನ್ನು ತಿಳಿಯಬಹುದು. ಅದಕ್ಕಾಗಿ ನಾವು ಒಂದು ಕೋಡನ್ನ ಸೃಷ್ಟಿಸಿದ್ದೀವಿ. ಆ ಕೋಡಿಂದ ನಾವು ಈ ಚಲನಚಿತ್ರದ ರಿವ್ಯೂ ಅನ್ನು ತಿಳಿಯಬಹುದು. ನಾವು ಮೊದಲು ಒಂದು ಫೈಲ್ ಅನ್ನು ಕ್ರಿಯೇಟ್ ಮಾಡಿದ್ದೇವೆ. ಈ ಫೈಲು ಪಿಕಲ್ ಫೈಲ್ ಆಗಿ ಕನ್ವರ್ಟ್ ಮಾಡಿ ಇದರಿಂದ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿಯಲ್ಲಿ ನಾವು ಇಟ್ಟಿದ್ದೇವೆ. ಇದು ಈ ಎಲ್ಲಾ ರಿವ್ಯೂಗಳಿದಾವೆ, ಎಲ್ಲ ಡಿಕ್ಷನರಿ ಆಗಿ ಸ್ಟೋರ್ ಆಗಿದ್ದಾವೆ, ಎಲ್ಲ ಕೀ ವ್ಯಾಲ್ಯೂ ಪೇರ್ ಆಗಿದ್ದಾವೆ. ಒಂದು ಮೂವಿಯ ಹೆಸರು, ಚಲನಚಿತ್ರದ ಹೆಸರು ಮತ್ತೆ ಅದರ ರಿವ್ಯೂ, ಹಲವಾರು ಸಾವಿರಾರು ರಿವ್ಯೂಗಳನ್ನು ನಾವು ಇದರಲ್ಲಿ ಸ್ಟೋರ್ ಮಾಡಿದ್ದೇವೆ. ಈ ಸ್ಟೋರ್ ಮಾಡಿದ ಮೇಲೆ ನಾವು ಮೊದಲು ರಿವ್ಯೂಸ್ ಅನ್ನ ಇಂಪೋರ್ಟ್ ಮಾಡಿ ಇದ್ದೇವೆ. ಎಲ್ಲ ರಿವ್ಯೂಸ್ ಇಂಪೋರ್ಟ್ ಮಾಡಿ ಆಮೇಲೆ ರ್ಯಾಂಡಮ್ ಲೈಬ್ರರಿಯಿಂದ ರ್ಯಾಂಡಮ್ ಫಂಕ್ಷನ್ ಅನ್ನ ಇಂಪೋರ್ಟ್ ಮಾಡಿ ಟೆಕ್ಸ್ಟ್ ಬ್ಲಾಬ್ ಫಂಕ್ಷನ್ ಅನ್ನ ಇಂಪೋರ್ಟ್ ಮಾಡಿ ಕ್ಲಿಯರ್ ಇನ್ ಔಟ್ಪುಟ್ ಫಂಕ್ಷನ್ ಅನ್ನ ಎಲ್ಲ ಇಂಪೋರ್ಟ್ ಮಾಡ್ತೇವೆ. ಇದು ರನ್ ಮಾಡಿದ ಮೇಲೆ ನಾವು ಒಂದು ಎಕ್ಸಾಂಪಲ್ ನೋಡಬಹುದು. ಲೆನ್ ಜೋಕರ್ ಇದು ಒಂದು ಮೂವಿ, ಇದರಲ್ಲಿ ಈ ಮೂವಿ ರಿವ್ಯೂಸ್ ಅಲ್ಲಿ ಸ್ಟೋರ್ ಆಗಿದೆ. ಆಗ ನಾವು ಲೆನ್ ಜೋಕರ್ ಅಂತ ಮಾಡಿದರೆ ನೀವು ನೋಡಬಹುದು 11,357 ರಿವ್ಯೂಸ್ ಇದಾವೆ. ಈ ತರದೇ ಹಲವಾರು ಮೂವಿಗಳ ರಿವ್ಯೂ ಇದಾವೆ. ಅದಕ್ಕೆ ನಾವು ಈ ಫಂಕ್ಷನ್ ಒಂದು ಕೋಡ್ ಅನ್ನ ಬರೀತೇವೆ. ಮೊದಲು ನಾನು ಇದು ಒಂದು ಟೆಕ್ಸ್ಟ್ ವೇರಿಯಬಲ್ ಅಲ್ಲಿ ದ ಮೂವಿ ವಾಸ್ ಟೂ ಬ್ಯಾಡ್ ಅಂತ ಈ ಟೆಕ್ಸ್ಟ್ ವೇರಿಯಬಲ್ ಅಲ್ಲಿ ನಾನು ಸ್ಟೋರ್ ಮಾಡಿದ್ದೇನೆ. ಟೆಕ್ಸ್ಟ್ ಬ್ಲಾಕ್ ಫಂಕ್ಷನ್ ಇಂದ ನಾನು ಈ ಟೆಕ್ಸ್ಟ್ ಎಂದು ಭಾವವನ್ನು ತಿಳಿಯಬೇಕು. ಆ ಭಾವವನ್ನು ತಿಳಿಯಕ್ಕೆ ನಾನು ಟೆಕ್ಸ್ಟ್ ಅನ್ನ ಇದರಲ್ಲಿ ಪಾಸ್ ಮಾಡಿ ನಾನು ಇದನ್ನ ರನ್ ಮಾಡ್ತೇನೆ. ನೋಡಬಹುದು ಇಲ್ಲಿ ನೆಗೆಟಿವ್ ಪೊಲಾರಿಟಿ ಅಂತ ಬಂದಿದೆ, ಭಾವ ನೆಗೆಟಿವ್ ಇದೆ. ಈ ಈ ಈ ಪೊಲಾರಿಟಿ ಯಾವಾಗ ಒಂದಕ್ಕಿಂತ ಕಡಿಮೆ ಬರುತ್ತೆ ಅವಾಗ ಭಾವ ನೆಗೆಟಿವ್ ಆಗುತ್ತೆ. ಒಂದಕ್ಕಿಂತ ಜಾಸ್ತಿ ಆದ್ರೆ ಅದು ನೆಗೆಟಿವ್ ಪೊಲಾರಿಟಿ ಆಗುತ್ತೆ. ಅದು 0 ಬಂದ್ರೆ ಅದು ನ್ಯೂಟ್ರಲ್ ಪೊಲಾರಿಟಿ ಆಗುತ್ತೆ. ನಾವು ಮುಂದೆ ಹೋಗುವ ಈ ಕೋಡ್ ಅನ್ನ ಉಪಯೋಗಿಸುವ. ಇದರಲ್ಲಿ ನಾನು 3 ಫಂಕ್ಷನ್ಗಳನ್ನ ಬರೆದಿದ್ದೇನೆ. ಒಂದು ಸೆಂಟಿಮೆಂಟ್ ತಿಳ್ಕೊಳೋ ಫಂಕ್ಷನ್, ಇನ್ನೊಂದು ರಿವ್ಯೂಸ್ ತಗೊಳ್ಳೋ ಫಂಕ್ಷನ್, ಇನ್ನೊಂದು ಅನಲೈಸ್ ಮಾಡೋ ಫಂಕ್ಷನ್. ಮೊದಲು ನಾನು ಅನಲೈಸ್ ಮಾಡೋ ಫಂಕ್ಷನ್ ಅನ್ನ ತಗೊಳ್ತೇನೆ. ಈ ಅನಲೈಸ್ ಮಾಡೋ ಫಂಕ್ಷನ್ ಅಲ್ಲಿ ಈ ಮೂವಿ ಲಿಸ್ಟ್ ಇಂದ ಒಂದು ಮೂವಿ ಆಯ್ಕೆ ತಗೋಬೇಕು. ಅದಕ್ಕೆ ನಾನು ಒಂದು ಮೂವಿ ಜೋಕರ್ ಅಂತ ತಗೊಳ್ತೇನೆ. ಎಷ್ಟು ರಿವ್ಯೂಗಳನ್ನ ನಾನು ಅನಲೈಸ್ ಮಾಡ್ಬೇಕಂತ ನಾನು ಕೊಡ್ಬೇಕು. 1,000 ರಿವ್ಯೂಸ್ ಅನ್ನ ನಾನು ಕೊಡ್ತೇನೆ ರಿವ್ಯೂ ಮಾಡಕ್ಕೆ. ಇಲ್ಲಿ ನೋಡಬಹುದು ಈ ಕೋಡ್ ಇಂದ ನಮ್ಗೆ 1,000 ರ್ಯಾಂಡಮ್ ರಿವ್ಯೂಸ್ ಅನ್ನ ತಗೊಂಡಿದ್ದ ಮೇಲೆ ಇಲ್ಲಿ 82% ಪಾಸಿಟಿವ್ ರಿವ್ಯೂಸ್ ಇದಾವೆ ಜೋಕರ್ ಮೂವಿಯ ಬಗ್ಗೆ, 14% ನೆಗೆಟಿವ್ ರಿವ್ಯೂಸ್ ಇದಾವೆ, 2.7% ನ್ಯೂಟ್ರಲ್ ರಿವ್ಯೂಸ್ ಇದಾವೆ. ಸೊ ಈ ಅನಲೈಸ್ ಫಂಕ್ಷನ್ ಪಾಸಿಟಿವ್ ರಿವ್ಯೂ ಇದೆನಾ, ನೆಗೆಟಿವ್ ರಿವ್ಯೂ ಇದೆನಾ, ನ್ಯೂಟ್ರಲ್ ರಿವ್ಯೂ ಇದೆನಾ, ಅದು ಒಂದು ಎಲ್ಲ ಅದನ್ನ ಕೌಂಟ್ ಮಾಡಿ ಅದರ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತದೆ. ಇಲ್ಲಿ ಮೊದಲು ಅನಲೈಸ್ ಫಂಕ್ಷನ್ ಅನ್ನು ಕಾಲ್ ಮಾಡಿದರೆ ಇಲ್ಲಿ ಕಂಟ್ರೋಲ್ ಹೋಗುತ್ತದೆ. ಇದು ಅನಲೈಸ್ ಫಂಕ್ಷನ್ ನಮ್ಗೆ ಯಾವ ಮೂವಿ ಅಂತ ನಾವು ಆಯ್ಕೆ ಮಾಡಬೇಕು ಅಂತ ಕೇಳ್ತದೆ. ಅದಾದ ಮೇಲೆ ಅದು ಮೂವಿ ಇದ್ದರೆ ಇಲ್ಲಿ ಈ ಕೋಡ್ ಬ್ಲಾಕ್ ಒಳಗಡೆ ಹೋಗುತ್ತೆ ನಮ್ಮ ಕಂಟ್ರೋಲು. ಇಲ್ಲ ಅಂದ್ರೆ ಎಲ್ಸ್ ಎಲ್ಲಿ ಹೋಗುತ್ತೆ, ಅಲ್ಲಿ ಈ ಮೂವಿ ಇಲ್ಲ ಅಂತ ನಮ್ಗೆ ತಿಳಿಯಬಹುದು. ಅದು ಮೂವಿ ಇದ್ದರೆ ನಮಗೆ ಎಷ್ಟು ರಿವ್ಯೂಸ್ ಅನ್ನ ನಾವು ಅನಲೈಸ್ ಮಾಡ್ಬೇಕಂತ ಕೊಡುತ್ತದೆ. 100 ಮೂವೀಸ್ ಅನಲೈಸ್ ಮಾಡ್ಬೇಕಾ, 1000 ಮೂವೀಸ್ ಅನಲೈಸ್ ಮಾಡ್ಬೇಕಾ ನಾವು ಕೊಡ್ಬೇಕು. ಅದಾದ ಮೇಲೆ ಮೂವಿ ಆಯ್ಕೆ ಆದ ಮೇಲೆ ಎಷ್ಟು ರಿವ್ಯೂ ಅನಲೈಸ್ ಕೊಟ್ಟದ ಮೇಲೆ ಇನ್ನೊಂದು ಫಂಕ್ಷನ್ ಗೆಟ್ ರಿವ್ಯೂಸ್ ಅಂತ ಕಾಲ್ ಆಗುತ್ತೆ. ಈ ಗೆಟ್ ರಿವ್ಯೂಸ್ ಫಂಕ್ಷನ್ ಏನ್ ಮಾಡ್ತದೆ ಅಂದ್ರೆ ರ್ಯಾಂಡಮ್ ಆಗಿ
ಒಂದು ಎಷ್ಟು ಮೂವೀಸ್ ಕೊಟ್ಟಿದ್ದೀವಿ, 1000 ಮೂವೀಸ್ ಕೊಟ್ಟಿದ್ದಾರೆ, 1000 ಮೂವೀಸ್ ಒಂದು ಮೂವಿ ರಿವ್ಯೂಸ್ ಲಿಸ್ಟ್ ಅಲ್ಲಿ ಸ್ಟೋರ್ ಆಗುತ್ತದೆ. ಅದರಲ್ಲಿ ಒಂದು 2 ಸ್ಯಾಂಪಲ್ ಆಗಿ ನಾವು ನೋಡಬಹುದು. ಅದಾದ ಮೇಲೆ ಒಂದು ಎಂಟಿ ಖಾಲಿ ಲಿಸ್ಟ್ ಅನ್ನ ಡಿಕ್ಲೇರ್ ಮಾಡ್ತೇವೆ. ಈ ಯಾವ ನಾವು 1000 ರಿವ್ಯೂಸ್ ಆಯ್ಕೆ ಆಗಿದ ಮೇಲೆ ಅಲ್ಲಿ ನಾವು ಫಾರ್ ಲೂಪ್ ಮುಖಾಂತರವಾಗಿ ಲೂಪ್ ಮಾಡ್ತೇವೆ. ಆದ ಮೇಲೆ ಒಂದು ಎಂಟಿ ಖಾಲಿ ಡಿಕ್ಷನರಿಯನ್ನ ಡಿಕ್ಲೇರ್ ಮಾಡ್ತೇವೆ. ಅದಾದ ಮೇಲೆ ನಾವು ಪ್ರತಿಯೊಂದು ಡಿಕ್ಷನರಿಯಲ್ಲಿ ಪ್ರತಿಯೊಂದು ಮೂವಿಯ ರಿವ್ಯೂ ಅನ್ನು ಪಾಸಿಟಿವ್ ನೆಗೆಟಿವ್ ಆಗಿ ಕೀ ವ್ಯಾಲ್ಯೂ ಪೇರ್ ಆಗಿ ಸ್ಟೋರ್ ಮಾಡ್ತೇವೆ. ಈ ಫಾರ್ ಲೂಪು ಪ್ರತಿಯೊಂದು ಮೂವಿಯ ಭಾವವನ್ನು ಪಾಸಿಟಿವ್, ನೆಗೆಟಿವ್, ನ್ಯೂಟ್ರಲ್, ಕೀ ವ್ಯಾಲ್ಯೂ ಪೇರ್ ಆಗಿ ಇಲ್ಲಿ ಡಿಕ್ಷನರಿಯಲ್ಲಿ ಸ್ಟೋರ್ ಮಾಡುತ್ತದೆ. ಅದಾದ ಮೇಲೆ ಇದೆಲ್ಲ ಡಿಕ್ಷನರಿಯನ್ನು ಒಂದು ಖಾಲಿ ಲಿಸ್ಟ್ ಫೈನಲ್ ಪ್ರೊಸೆಸ್ ರಿವ್ಯೂ ಅಂತ ಅದರಲ್ಲಿ ಸ್ಟೋರ್ ಮಾಡಲಾಗುತ್ತದೆ. ಈ ಫೈನಲ್ ಪ್ರೊಸೆಸ್ ರಿವ್ಯೂ ಲಿಸ್ಟ್ ಅಲ್ಲಿ ರಿಟರ್ನ್ ಆಗುತ್ತೆ. ಈ ಫೈನಲ್ ಪ್ರೊಸೆಸ್ ರಿವ್ಯೂಸ್ ತಗೊಂಡು ಆಮೇಲೆ ಕಂಟ್ರೋಲು ವಾಪಸ್ಸು ಇಲ್ಲಿಗೆ ಬರುತ್ತದೆ. ಇದರ ಭಾವವನ್ನು ನಾವು ಗೆಟ್ ಸೆಂಟಿಮೆಂಟ್ ಫಂಕ್ಷನ್ ಇಂದ ಈ ಫಂಕ್ಷನ್ ಇಂದ ನಾವು ತಿಳ್ಕೊಂಡಿದೀವಿ. ಅದಾದ ಮೇಲೆ ಎಲ್ಲ ಪಾಸಿಟಿವ್ ನೆಗೆಟಿವ್ ರಿವ್ಯೂಸ್ ಎಲ್ಲ ಇಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಈಗ ಈ ಸ್ಟೋರ್ ಆಗಿರೋ ಪಾಸಿಟಿವ್ ನೆಗೆಟಿವ್ ರಿವ್ಯೂಸ್ ಎಲ್ಲ ಈಗ ನಾವು ನಮ್ಗೆ ಎಲ್ಲ ರಿವ್ಯೂಸ್ ಪಾಸಿಟಿವ್ ನೆಗೆಟಿವ್ ಆಗಿ ಇಲ್ಲಿ ಲಿಸ್ಟ್ ಅಲ್ಲಿ ರಿವ್ಯೂ ಅಂತ ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗಿದೆ. ಈ ರಿವ್ಯೂ ವೇರಿಯೇಬಲ್ ಅನ್ನ ನಾವು ಒಂದು ಫಾರ್ ಲೂಪ್ ಹಾಕಿ ಎಷ್ಟು ಪಾಸಿಟಿವ್ ರಿವ್ಯೂಸ್ ಇದಾವೆ ಪಾಸಿಟಿವ್ ರಿವ್ಯೂಸ್ ವೇರಿಯೇಬಲ್ ಲಿಸ್ಟ್ ಅಲ್ಲಿ ನಾವು ಸ್ಟೋರ್ ಮಾಡ್ತೇವೆ. ನೆಗೆಟಿವ್ ರಿವ್ಯೂಸ್ ನೆಗೆಟಿವ್ ರಿವ್ಯೂ ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡ್ತೇವೆ. ಇದೆಲ್ಲ ಸ್ಟೋರ್ ಮಾಡಿದ ಮೇಲೆ ನಾವು ಅದರ ಎಷ್ಟು ಪರ್ಸೆಂಟೇಜ್ ಪಾಸಿಟಿವ್ ರಿವ್ಯೂ ಇದಾವೆ ಒಂದು ಫಾರ್ಮುಲಾ ಮುಖಾಂತರವಾಗಿ ತಿಳ್ಕೊಬರ್ತೀವಿ. ಎಷ್ಟು ನೆಗೆಟಿವ್ ರಿವ್ಯೂಸ್ ಇದ್ದಾವೆ, ಎಷ್ಟು ನ್ಯೂಟ್ರಲ್ ರಿವ್ಯೂಸ್ ತಿಳ್ಕೊಂಡಿದ್ದ ಮೇಲೆ ನಮಗೆ ಒಂದು ಔಟ್ಪುಟ್ ಕಾಣಬರುತ್ತದೆ. ಅದರಲ್ಲಿ ಆ ಔಟ್ಪುಟ್ ಅಲ್ಲಿ ಎಷ್ಟು ಪಾಸಿಟಿವ್ ಇದಾವೆ, ಎಷ್ಟು ನೆಗೆಟಿವ್ ಇದಾವೆ, ಎಷ್ಟು ನ್ಯೂಟ್ರಲ್ ಇದಾವೆ ಎಲ್ಲ ನಾವು ತಿಳಿಯಬಹುದು. ವೀಕ್ಷಕರೇ, ಧನ್ಯವಾದಗಳು.